ಎಫ್ಎಆರ್ ಹೊಸ ನಿಯಮದಿಂದ ಸಣ್ಣ ಮನೆ ಕಟ್ಟುವವರಿಗೆ ದೊಡ್ಡ ಹೊಡೆತ. 500 ಸ್ಕ್ವೇರ್ ಮೀಟರ್ ನಿಯಮದ ಬಗ್ಗೆ ಪ್ರಶ್ನೆಗಳ ಸುರಿಮಳೆ. ನಮಸ್ಕಾರ ಬೆಂಗಳೂರು. ಹೊಸ ಅಮೆಂಡ್ಮೆಂಟ್ ನಲ್ಲಿ 500 ಸ್ಕ್ವೇರ್ ಮೀಟರ್ಗಿಂತ ಕಡಿಮೆ ಇರುವ ನಿವೇಶನಗಳಲ್ಲಿ ಬಿಲ್ಟ್ ಏರಿಯಾದ 10% ಮಾತ್ರ ವೈಲ್ಡ್ ಪರಿಗಣನೆ ಮಾಡಬೇಕು ಅಂತ ಹೇಳಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಆದ್ರೆ ಇಲ್ಲಿ ಒಂದು ಕಾಡ್ತಿರುವಂತಹ ದೊಡ್ಡ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ 40/60 ಸೈಟ್ ಎಫ್ಎಆರ್ ಮತ್ತು ಬಿಲ್ಡಪ್ ಏರಿಯಾ ಲೆಕ್ಕ ಹಾಕಿದ್ರೆ ಸುಮಾರು 7,000 ಚದರ ಅಡಿ ಬರ್ತಿತ್ತು. ಹಾಗಾದ್ರೆ ಈ ಆದೇಶಕ್ಕೆ ಒಂದು ಹೋಲಿಕೆ ಮಾಡಿದ್ರೆ ಎಷ್ಟು ಸಮಸ್ಯೆಗಳು ಎದುರಾಗುತ್ತೆ ಅಂತ ಹೇಳಿ ನಿಮ್ಗೆ ಈ ಕಣ್ ಮುಂದೆನೆ ತೋರಿಸ್ತಾ ಹೋಗ್ತೀವಿ ನೋಡಿ. ಸಣ್ಣ ಪುಟ್ಟ ಮನೆ ಕಟ್ಟಬೇಕು ಅನ್ನೋ ಕನ್ಸ್ ಕಾಣೋರ್ಗೆ ಇದು ದೊಡ್ಡ ಪರಿಣಾಮ ಬೀರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಈಗಾಗಲೇ ಎಫ್ಎಆರ್ 1.75 ಇದೆ. ಅದನ್ನ ನಾವು 40/60 ಸೈಟ್ಗಳಿಗೆ ಲೆಕ್ಕ ಹಾಕಿದ್ರೆ 1.75 ಎಫ್ಎಆರ್ ಅಂತ ಲೆಕ್ಕ ಹಾಕಿದ್ರೆ ನಮಗ್ ಸಿಗೋದು ಕೇವಲ 4,200 ಚದರ ಅಡಿ ಮಾತ್ರ. ಆದ್ರೆ ನಾವಿದನ್ನ ಚೆಕ್ ಮಾಡಕ್ ಹೋದ್ರೆ ಅಂದ್ರೆ ಲಿಫ್ಟ್ ಏರಿಯಾ ಆಗಿರ್ಬೋದು ಮತ್ತೆ ಏನು ಶೆಲ್ಫ್ಗಳಾಗಿರ್ಬೋದು ಇದನ್ನೆಲ್ಲ ನಾವು ಚೆಕ್ ಮಾಡ್ತಾ ಹೋದ್ರೆ ಪ್ರತಿ ಫ್ಲೋರ್ಗೆ 200 ಅಡಿ ಅಂತ ಲೆಕ್ಕ ಹಾಕಿದ್ರೆ 4 ಫ್ಲೋರ್ ನಾವು ಕನ್ಸಿಡರ್ ಮಾಡಿದ್ರೆ 5,000 ಚದರ ಅಡಿ ಆಗುತ್ತೆ. ಯಾಕಂತ ಹೇಳಿದ್ರೆ 4 ಫ್ಲೋರ್ ಅಂತ ಯಾಕೆ ಹೇಳ್ತಿದೀವಿ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಗೌರ್ಮೆಂಟ್ ನಮ್ಗೆ ಇದನ್ನ ಅಪ್ರೂವ್ ಕೊಟ್ಟಿದೆ. ಗ್ರೌಂಡ್ ಫ್ಲೋರ್ ಇಂದ 4 ಮಹಡಿವರೆಗೂ ನಾವು ಅಪ್ರೂವ್ ಮಾಡ್ಕೋಬಹುದು ಅಂತ ಹೇಳಿ. ಇದು ಯಾವ ರೀತಿ ಈ ತರ ಕೊಟ್ಟು ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ಯಾಕೆ? ಕೊಟ್ಟಂಗೂ ಇರಬೇಕು ತೆಗೆದುಕೊಳ್ಳಂಗೂ ಇರಬೇಕು ಅನ್ನೋ ರೀತಿ ಇದೆ ಸರ್ಕಾರದ ಒಂದು ನಿಯಮ. ಈ ಹಿಂದೆ ಪಾರ್ಕಿಂಗು ಫೈರ್ ಮತ್ತೆ ವೈಲ್ಡ್ ಎಲ್ಲ ಲೆಕ್ಕ ಹಾಕಿದ್ರೆ 9,000 ಚದರ ಅಡಿ ಬರ್ತಿತ್ತು. ವೈಲ್ಡ್ ತೋರಿಸೋ ಮುಖಾಂತರ ಆರ್ಕಿಟೆಕ್ಟ್ ಕೂಡ ಸ್ವಲ್ಪ ಪ್ಲಾನ್ ಮಾಡಿ ಹಿಂದೆ ಮುಂದೆ ಮಾಡ್ತಿದ್ರು. ಆದ್ರೆ ಈಗ ಜನಸಾಮಾನ್ಯರು ಕಷ್ಟಪಡುವಂತಹ ಪರಿಸ್ಥಿತಿಗೆ ಸರ್ಕಾರ ತಳ್ಳಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಈಗ ಸರ್ಕಾರದ ಹೊಸ ನಿಯಮದ ಪ್ರಕಾರ 40/60 ಏನಿದೆ ಅದಕ್ಕೆ ನಮಗೆ ಲೆಕ್ಕ ಹಾಕಿದ್ರೆ ಸಿಗೋದು ಕೇವಲ 4,700 ಚದರ ಅಡಿ ಮಾತ್ರ. ಇನ್ನ 200 ಚದರ ಅಡಿ 2,000 ಚದರ ಅಡಿ ಏನ್ ಮಾಡ್ಬೇಕಾಗತ್ತೆ? ಯಾಕಂತ ಹೇಳಿದ್ರೆ ಮೊದ್ಲಿಗಿಂತ ಈಗ ಏನಿಲ್ಲ ಅಂದ್ರೂ 2,000 ಚದರ ಅಡಿ ಕಡಿಮೆ ಇದೆ. ಈ ಕಡಿಮೆ ಲೆಕ್ಕಾಚಾರ ಹಾಕಿದ್ರೆ ಮನೆ ಯಾವ ರೀತಿ ಕ್ವಾಲಿಟಿ ಕೊಡಕ್ಕಾಗತ್ತೆ? ಗೌರ್ಮೆಂಟ್ ಪಾರ್ಕಿಂಗ್ +4 ಮಹಡಿ ಅಂತ ಯಾಕೆ ಅವಕಾಶ ಕೊಟ್ಟಿದ್ರು? ಎಫ್ಐಆರ್ ಕೂಡ ಕಡಿಮೆ ಮಾಡಿ ವೈಲ್ಡ್ ಅವಕಾಶ ಕೂಡ ಇಲ್ಲದೆ ಇದು ಯಾವ ರೀತಿ ಪ್ರಯೋಜನ ಆಗುತ್ತೆ ಸಾಮಾನ್ಯ ಜನರಿಗೆ? ಪಾರ್ಕಿಂಗ್ +4 ಮಹಡಿ ಅಂತ ಯಾಕೆ ಕನ್ಸಿಡರ್ ಮಾಡಿದ್ರಿ? ಹಾಗಂತ ಹೇಳಿದ್ರೆ ಅದಕ್ಕೆ ತಕ್ಕಂತೆ ಅಡಿಯನ್ನು ಕೂಡ ವಿಂಗಡಣೆ ಮಾಡ್ಬೇಕಲ್ವಾ? ಯಾಕೆ ಮಾಡ್ತಿಲ್ಲ? ಇದಕ್ಕೆ ಸರ್ಕಾರಕ್ಕೆ ಇದ್ರ ಬಗ್ಗೆ ಅರಿವೇ ಇಲ್ವಾ? ಅಥವಾ ಜನಸಾಮಾನ್ಯರು ಹೆಂಗೆ ಹೋದ್ರು ಕಟ್ಕೊಂಡು ಹೋಗ್ಲಿ ಅನ್ನೋ ಒಂದು ಪರಿಸ್ಥಿತಿನ? ಈ ಒಂದು ಹೊಸ ನಿಯಮದಿಂದ ಎಷ್ಟು ಜನ ಲಂಚ ತಿಂತಿರ್ತಾರೆ ಅನ್ನೋ ಒಂದು ಐಡಿಯಾ ಆದ್ರೂ ನಿಮ್ಗಿದ್ಯಾ? ಹೌದು, ಇದರಿಂದ ಎಷ್ಟೊಂದು ಜನ ಎಷ್ಟೊಂದು ಮನೆಗಳು ಪೆಂಡಿಂಗ್ ಅಲ್ಲಿ ಉಳ್ಕೊಂಡಿದೆ, ಎಷ್ಟೊಂದು ಜನ ಅಲಿತಾ ಇದ್ದಾರೆ. ಹೇಗೆ ಏನು ಅಂತ ಹೇಳಿ ಸಾಕ್ಷಿ ಸಮೇತ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ನಾವು ತಿಳಿಸ್ತಾ ಹೋಗ್ತೀವಿ. ಇದೇ ರೀತಿಯ ಸಮಸ್ಯೆಗೆ ನೀವೇನಾದ್ರೂ ಒಳಗಾಗಿದ್ರಾ? ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ವಿಚಾರ ಎಲ್ಲರಿಗೂ ತಲುಪುವವರಿಗೆ ಶೇರ್ ಮಾಡಿ. ಧನ್ಯವಾದ.